ನನ್ ಜೀವನದಲ್ಲಿ ಬಂದವರು ಯಾರು ತಾತ? ಕಲ್ಲಾಗಿದ್ ಮನ್ಸಲ್ಲಿ ಸಂಬಂಧದ ಬಾಂಧವ್ಯ ಮೂಡೋದಕ್ಕೆ ಕಾರಣ ಏನು ತಾತ? ಕಾರಣ ತುಂಬಾ ಇದೆ ಜಾನ್ಸಿ. ನಾನು ಹೇಳಿದ್ರು ನೀನು ನಂಬ ಪರಿಸ್ಥಿತಿಲಿ ಇಲ್ಲ. ಯಜಮಾನ ಯಜಮಾನ. ಆದ್ರೆ ಇವಾಗ ಅದೆಲ್ಲ ಯಾಕೆ ನೆನ್ಪಿಗೆ ಬರ್ತಿದೆ? ಯಾಕಂದ್ರೆ ನೀನು ಆ ಗುಣದೋಳು ಅಲ್ಲ ಅಂತ ವಾದ ಮಾಡ್ತಾ ಇದೀಯ. ಆದ್ರೆ ನಿನ್ನ ಸುಪ್ತ ಮನಸ್ಸು ಇವತ್ತು ಆ ನಿನ್ನ ಭಾವನೆಗಳನ್ನ ಪ್ರೇರೇಪಿಸ್ತಾ ಇದೆ. ನೀನು ಅಂತ ಒಂದು ಪ್ರೀತಿಯ ಅಥವಾ ಕುಟುಂಬ ವಾತಾವರಣದ ಮಧ್ಯೆ ಇದ್ದು ಬಂದಿರಬಹುದು. ಒಂದ್ ವೇಳೆ ಅದು ಒಂದು ಅಷ್ಟು ಜನ ಇರೋ ಕುಟುಂಬನೂ ಆಗಿರ್ಬಹುದು. ನೆವರ್. ನಾನ್ ಯಾಕೆ ಯಾರ್ದೋ ಮನೆಗೆ ಹೋಗ್ಲಿ? ನೋಡಮ್ಮ ಜಾನ್ಸಿ, ನಾನು ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಕಲ್, ನನಗೇನೋ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನಗೆ ಅಮ್ಮನ ನೆನಪು ಕಾಡ್ತಿದೆ. ಅವ್ರ ಕನ್ಸಲ್ ಬಂದು ಕೈ ತುತ್ಕೊಡ್ತಿದಾರೆ. ಅವ್ರ ಜೀವಂತವಾಗಿದ್ದಾರೆ ಅಂತ ನನ್ ಮನ್ಸು ಹೇಳ್ತಿದೆ. ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬಾ ಕೂತ್ಕೋ, ಬಾ ಮೊದಲು ಕೂತ್ಕೋ, ಬಾ ಆರಾಮಾಗಿ. ನೋಡು, ನಿನ್ನ ದೇಹದ ಪ್ರತಿಯೊಂದು ಸ್ನಾಯುಗಳು ಈಗ ರಿಲ್ಯಾಕ್ಸ್ ಆಗಲಿ, ಓಕೆನಾ? ಈಗ ನಿಧಾನ ಕಣ್ಣು. ಈಗ ಒಂದು ದೀರ್ಘವಾದ ಉಸಿರು ತಗೋ. ನಿನ್ನ ಶ್ವಾಸಕೋಶ ತುಂಬಾ ಗಾಳಿ ತುಂಬಿಕೊಳ್ಳಿ. ಗುಡ್. ಈಗ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡು. ನಿನ್ನ ಮನಸ್ಸಿನ ಆತಂಕ ಎಲ್ಲ ನಿನ್ನ ಉಸಿರಿನ ಜೊತೆ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸ್ಕೋ. ಈಗ ಮತ್ತೊಮ್ಮೆ ದೀರ್ಘವಾದ ಉಸಿರು ತಗೋ. ನಿನ್ನ ಸುತ್ತಲೂ ಇರೋ ಪ್ರಪಂಚ ಮರೆ ಆಗ್ತಾ ಇದೆ. ನೀನು ನಿನ್ನ ಮನಸ್ಸಿನಲ್ಲಿರೋ ಆಳವಾದ ಮೌನಕ್ಕೆ ಜಾರ್ತಾ ಇದೀಯ. ನಿನ್ನ ಕನಸಿನ ಮದುವೆ ಮಂಟಪವನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅಲ್ಲಿರೋ ಬಣ್ಣಗಳು, ಓಡಾಟಗಳು ಎಲ್ಲನೂ ಮನಸ್ಸಿನ ಪರದೆ ಮೇಲೆ ನೋಡೋದಕ್ಕೆ ಪ್ರಯತ್ನ ಪಡು. ಈಗ ಏನಾಗ್ತಾ ಇದೆ? ಓಕೆ, ಈಗ ನಿಧಾನವಾಗಿ ಕಣ್ಣು ಬಿಡು. ನೋಡಮ್ಮ ಜಾನ್ಸಿ, ನಿನ್ನ ಮೆದುಳು ಮರ್ತಿರೋ ವಿಷಯನ ನಿನ್ನ ಮನಸ್ಸು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ನೀನು ಮದುವೆ ಅನ್ನೋ ಕಾನ್ಸೆಪ್ಟ್ನೇ ದೇಶಿಸ್ತೀಯ, ಆದ್ರೆ ನಿನ್ನ ಮನಸ್ಸು ಅದನ್ನ ಅನುಭವಿಸಿದೆ ಅಂತ ಅನಿಸ್ತಿದೆ. ನನಗೂ ಯಾವುದು ಕನ್ಫರ್ಮ್ ಅನಿಸ್ತಾ ಇಲ್ಲಮ್ಮ. ಆದ್ರೆ ನಿನ್ನ ಒದ್ದಾಟಕ್ಕೆ ಪೂರ್ತಿ ಉತ್ತರ ಸಿಗ್ಬೇಕಂದ್ರೆ ನೀನು ಒಂದು ಭಾನುವಾರ ಪೂರ್ತಿ ಸೆಷನ್ಗೆ ಅಟೆಂಡ್ ಮಾಡಬೇಕು. ನಿನ್ನ ಸುಪ್ತ ಮನಸ್ಸಿನಲ್ಲಿ ಅಡಗಿರೋ ಅಷ್ಟು ರಹಸ್ಯಗಳನ್ನ ಕಣ್ಣಿರಿಯೋಣ. ನನ್ ಜೀವನದಲ್ಲಿ ಊಹಿಸದ ಘಟನೆಗಳೆಲ್ಲ ನಡೆದೋಗಿದ್ಯಾ ಅಂಕಲ್? ಸದ್ಯಕ್ಕೆ ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ. ನಿನ್ನ ವಿಚಾರ ಗೊತ್ತಿರೋ ನಿನ್ನ ತಾತನ ಹತ್ರ ಎಲ್ಲಾ ವಿಚಾರನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಒಳ್ಳೇದು. ಒಂದಂತೂ ಸತ್ಯನಮ್ಮ, ನಿನ್ನ ಒಳಗಡೆ ಇರೋ ಸತ್ಯ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಿದ್ದಾಗ ಅದು ಈಚೆ ಬರೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಅಂಕಲ್. ನಾನು ನೆಕ್ಸ್ಟ್ ಸಂಡೇ ನಿಮ್ಮನ್ನ ಮೀಟ್ ಮಾಡ್ತೀನಿ. ಶೂರ್. ಇವಾಗ ಬಂದ್ರ ಯಜಮಾನ್ರೆ? ನಾಷ್ಟ ತಗೊಂಬರ್ಲ್ರಿ? ತಗೊಂಡ್ ಬಮ್ಮ. ಯಜಮಾನ್ರೆ, ಅದು ಮೇಡಮ್ ಅವ್ರು ನಿಮ್ಗ ರಾಗಿ ಗಂಜಿ ಬೇಡ ಇಡ್ಲಿ ಕೊಡ ಅಂತ ಹೇಳಾರ್ರಿ. ನನಗೇನ್ ಬೇಕು ಏನ್ ಬೇಡ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಬೇರೆ ಯಾರೋ ಹೇಳಿದ್ದನ್ನ ನಾನ್ ಯಾಕೆ ತಿನ್ಬೇಕು? ಕ್ಷಮಿಸ್ರಿ ಯಜಮಾನ್ರೆ, ಮೇಡಮ್ ಅವ್ರು ಹೇಳಾರ ಒಂದೇ ಒಂದ್ ಕಾರಣಕ್ಕ ನಾ ಇಡ್ಲಿ ಮಾಡಿದ್ದೀನ್ರಿ. 5 ನಿಮಿಷ ತಡ್ಕೊರಿ ಯಜಮಾನ್ರೆ, ಹಿಂಗೋಗಿ ಹಿಂಗ್ ರಪ್ಪ ಅಂತ ರಾಗಿ ಗಂಜಿನ ತಗೊಂಬರ್ತೀನ್ರಿ. ಮಲ್ಲಿ ಒಂದ್ ನಿಮಿಷ ಬಾ ಇಲ್ಲಿ. ಯಜಮಾನ್ರೆ, ಅದೇ ತಗೊಂಡ್ ಬಾ. ಪರವಾಗಿಲ್ಲ ಯಜಮಾನ್ರೆ, 5 ನಿಮಿಷ ಟೈಮ್ ಕೊಡ್ರಿ. ಹಿಂಗೋಗಿ ಹಿಂಗ್ ರಾಗಿ ಗಂಜಿನ ತಗೊಂಬರ್ತೀನ್ರಿ. ಬೇಡ, ತುಳಸಿ ಏನ್ ಹೇಳಿದಾಳೋ ಅದನ್ನ ನಾನ್ ಕೇಳ್ಬೇಕು, ಅದನ್ನೇ ತಿನ್ಬೇಕು. ಹೋಗ್ ತಗೊಂಡ್ ಬಾ. ಇಲ್ಲ ಯಜಮಾನ್ರೆ, ನೀವ್ ಈ ಮನೆ ಯಜಮಾನ್ರಿ, ನೀವ್ ಹೇಳ್ದಂಗ ಈ ಮನಿ ನಡಿಬೇಕ್ರಿ. ಅಂದ್ಮ್ಯಾಗ
ನೀವ್ ಹೇಳಿದ್ದೆ ನಾ ಮಾಡ್ಕೊಂಡ್ ಬರ್ತೀನ್ರಿ. ಇಲ್ಲ ಮಲ್ಲಿ, ಸಮಯ ಸಂದರ್ಭ ಇದೆಯಲ್ಲ ಅದು ಎಲ್ರ ಮಾತನ್ನು ಕಟ್ಟಾಕ್ಬಿಡುತ್ತೆ. ಇರೋ ಪರಿಸ್ಥಿತಿಲಿ ಅವಳು ಏನು ಹೇಳಿದಳು ಅದನ್ನೇ ಕೇಳ್ಬೇಕಾಗತ್ತೆ. ಯಾಕೋ ನೀವು ಬಹಳ ದುಃಖದಾಗದಿರಿ ಅನ್ಸ್ಲಿಕತ್ತೈತ್ರಿ. ಏನಾಗೈತ್ರಿ? ಏನಿಲ್ಲ. ಏನಾದ್ರೂ ತೊಂದ್ರೆ ಆಗೈತೇನ್ರಿ? ನನ್ಗೇನಾಗಿದೆ ಸಮಸ್ಯೆ ಆಗೋದಕ್ಕೆ? ಎಲ್ಲ ಸರಿ ಇದೆ. ಅಲ್ಲ ಯಜಮಾನ್ರೆ, ನಿಮ್ ಈ ದುಃಖ ಕೋಪ ನೋಡಿದ್ರ ನೋಡು, ನನಗೆ ವಯಸ್ಸಾಗಿದೆ. ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ಬೇಕು. ಯಾಕೆಂದ್ರೆ ಮಾತ್ರೆ ತಗೋಬೇಕು. ನೀನು ಈಗೆಲ್ಲ ಯಜಮಾನಿಕೆ ಬಗ್ಗೆ ಮಾತಾಡ್ತಾ ಇದ್ರೆ ನಂಗೆ ಸಿಟ್ಟು ಬರೋದಿಲ್ವಾ? ಹೋಗು, ತಗೊಂಡ್ ಬಾ. ಸರಿ ಯಜಮಾನ್ರೆ. ನೋಡು, ಇಲ್ಲೇ ಎಲ್ಲೋ ಇರ್ತಾಳೆ. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗಿ ಹುಡುಕ್ತೀನಿ. ಹೋಗು ಹೋಗು. ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಹೋಗು ಹೋಗು, ಹುಡುಕು. ಇವ್ರಿಗೆ ಪುನಃ ಫೋನ್ ಮಾಡ್ತಿದ್ದಾರೆ. ಹಲೋ, ನಿಮ್ ಕಂಪನಿಗೆ ಪ್ರಾಜೆಕ್ಟ್ ಕೊಡೋದಕ್ಕೆ ಇಷ್ಟ ಇಲ್ಲ. ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡಿ. ನನ್ ಜೀವ ಉಳಿಸಿದ ಮಹಾಲಕ್ಷ್ಮಿ ಕಣವ ನೀನು. ನೀನು ಕಾಪಾಡ್ತೀಯ ಅನ್ನೋ ಗ್ಯಾರಂಟಿ ಮೇಲೆ ನಿಮ್ ಮನೆ ಒಳಗ್ ಬರ್ತಾ ಇದ್ದೀನಿ. ರಕ್ಷಿಸು ತಾಯಿ. ತಾತ, ಏನ್ ಯೋಚನೆ ಮಾಡ್ತಿದ್ದೀರಾ ತಾತ? ಈ ಬುದ್ಧಿ ಇದೆಯಲ್ಲ, ಅದ್ರ ಕುದುರೆ ಲಗಾಮ್. ಈ ಮನಸ್ಸು ಏನಿದೆ ಅದು ಕುದುರೆ. ಕೆಲವು ಸರ್ತಿ ಈ ಲಗಾಮು ಅಂದ್ರೆ ನಮ್ಮ ಬುದ್ಧಿ ನಮ್ಮ ಕೈ ತಪ್ಪಿದಾಗ ಕುದುರೆ ಎಲ್ಲಂದ್ರಲ್ಲಿ ಓಡಾಡ್ತಾ ಇರುತ್ತೆ. ಅದೇ ಥರ ನೆನೆಸ್ತಿತ್ತೇನೋ ಇವಾಗ. ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇದೆ. ನಿನ್ನ ಲಗಾಮು ಇದರಲ್ಲಿ ಇಲ್ಲ. ಈ ಪ್ರಶ್ನೆನ ಡಾಕ್ಟರ್ ಮುಂದೆ ಇಟ್ಟಾಗ ಅವ್ರು ಹೇಳಿದ ಸಮಜಾಯಿಷಿ ಏನ್ ಗೊತ್ತಾ ತಾತ? ಈಗ ನನ್ನ ಹಾಗೆ ಬೆಳೆದ ಒಬ್ಬ ಹೆಣ್ಮಗಳು ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಆಟೋಮೆಟಿಕ್ ಆಗಿ ಬದಲಾವಣೆಗಳಾಗತ್ತಂತೆ. ಎಕ್ಸಾಂಪಲ್, ಇಲ್ಲಿವರೆಗೂ ನಾನು ಏನೇ ಡಿಸಿಷನ್ಸ್ ತಗೊಳ್ತಿದ್ರು ಅದನ್ನ ಇಂಡಿಪೆಂಡೆಂಟ್ ಆಗಿ ತಗೋತಿದ್ದೆ. ಆದ್ರೆ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಎಲ್ರೂ ಒಪಿನಿಯನ್ಸ್ ಕೇಳ್ಕೊಂಡು ಡಿಸಿಷನ್ಸ್ ತಗೊಳ್ಬೇಕಾಗತ್ತಂತೆ. ಇಲ್ಲಿ ನನ್ ಬಗ್ಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಜಾಯಿಂಟ್ ಫ್ಯಾಮಿಲಿಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಂತೆ. ಅದನ್ನ ನಿಭಾಯಿಸೋದಕ್ಕೆ ನಮ್ಗೆ ಸಹಕಾರ ಸಿಗುತ್ತೆ ಅಂತೆ. ಒಟ್ನಲ್ಲಿ ಕುಟುಂಬದಿಂದ ಬಾಂಧವ್ಯ ಗಟ್ಟಿಯಾಗಿ ಇದ್ದಕ್ಕಿದ್ದಾಗೆ ಸಂಬಂಧಗಳಿಗೆ ಬೆಲೆ ಕೊಡೋದಕ್ ಶುರು ಮಾಡ್ತೀವಂತೆ. ಅಂದ್ರೆ ಇವಾಗಿನ ನನ್ನ ಮನಸ್ಥಿತಿ ಪರಿಸ್ಥಿತಿ ಇದೆಲ್ಲ ಚೇಂಜಸ್ ನೋಡಿದೆ ಅಂತೆ ತಾತ. ಹೌದು, ಅದನ್ನೆಲ್ಲ ನೀನು ಅನುಭವಿಸಿದ್ದು ರಾಘು ಮನೇಲಿದ್ದಾಗ. ಅದು ನಿನ್ನ ಮನಸ್ಸಿಗೆ ಅರ್ಥ ಆಗಿದೆ, ಅದಕ್ಕೆ ಇಷ್ಟೆಲ್ಲ ಒದ್ದಾಟ ಇದೆ. ಆದ್ರೆ ನಿಮ್ಮನ್ನ ಬಿಟ್ಟು ಪ್ರಪಂಚದಲ್ಲಿ ನನಗೆ ಬೇರೆ ಯಾರು ಇಲ್ಲ ಅಂತ ಇದ್ದೆ.
ಆಗ ನಮ್ ಜೊತೆ ಬಂದು ಜಾಯಿನ್ ಆಗಿದ್ದೆ ತುಳಸಿ ಅತ್ತೆ. ಆದ್ರೆ ಡಾಕ್ಟರ್ ಹೇಳ್ದಾಗೆ ತುಳಸಿ ಅತ್ತೆ ಫ್ಯಾಮಿಲಿ ಜೊತೆ ನಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ತಾತ. ಹಾಗಾದ್ರೆ ಈ 7.5 ತಿಂಗಳಲ್ಲಿ ನನ್ ಜೀವನದಲ್ಲಿ ಬಂದವರು ಯಾರು ತಾತ? ಕಲ್ಲಾಗಿದ್ ಮನ್ಸಲ್ಲಿ ಸಂಬಂಧದ ಬಾಂಧವ್ಯ ಮೂಡೋದಕ್ಕೆ ಕಾರಣ ಏನು ತಾತ? ಕಾರಣ ತುಂಬಾ ಇದೆ ಝಾನ್ಸಿ. ನಾನು ಹೇಳಿದ್ರು ನೀನು ನಂಬೋ ಪರಿಸ್ಥಿತಿಲಿ ಇಲ್ಲ. ನಿನಗೆ ಅರ್ಥ ಮಾಡಿಸಿ ಹೇಳೋಣ ಅಂತಂದ್ರೆ ಆ ಹೇಳೋ ಪರಿಸ್ಥಿತಿ ನನ್ನ ಹತ್ರ ಇಲ್ಲ. ತಾತ ಏನ್ ಸಮಸ್ಯೆ ಆಗಿದೆ? ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ನೋಡು, ಸತ್ತಿರೋ ಹೆಣನ ಮಣ್ಣಲ್ಲಿ ಮುಚ್ಚಿಡಬಹುದು, ಆದರೆ ಸತ್ಯನ ಮುಚ್ಚಿಡೋದಕ್ಕಾಗೋದಿಲ್ಲ. ಅದು ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ದಯವಿಟ್ಟು ಅಲ್ಲಿವರೆಗೆ ನನ್ನನ್ನು ಏನೂ ಕೇಳಬೇಡ. ಹಾಗಿದ್ರೆ ನನ್ ಬದುಕಲ್ಲಿ ಏನೋ ಆಗಿದೆ ಅನ್ನೋದು ಸತ್ಯ ಆಗಿದೆ. ಅದೇ ಏನು ತಾತ? ನೋಡು, ನನಗೆ ಸ್ವಲ್ಪ ಕಾಲಾವಕಾಶ ಕೊಡು. ಅಲ್ಲಿವರೆಗೂ ನೀನು ನಿನ್ನ ಪಾಡಿಗೆ ಇದ್ದುಬಿಡು. ಅಂದ್ರೆ ಭಾವನೆಗಳಿಗೆ ಒಳಗಾಗಬೇಡ. ಸಂಬಂಧದ ಬಂಧಕ್ಕೆ ಕಟ್ಟು ಬೀಳಬೇಡ. ಕಣ್ಣು ಹೇಳಿದ್ದನ್ನ ಕೇಳಬೇಡ. ಮನಸ್ಸನ್ನು ಕೇಳಿ ನಿರ್ಧಾರ ತಗೋ. ಅಲ್ಲ ತಾತ, ಅದು ಸದ್ಯಕ್ಕೆ ಮತ್ತೆ ಮತ್ತೆ ಪ್ರಶ್ನೆ ಕೇಳೋದು ಬಿಟ್ಬಿಡು. ನನ್ನ ಮಾತನ್ನು ನಂಬು. ನೀನು ನೀನಾಗೇ ಇರು. ರಾಘು ಕುಟುಂಬದಲ್ಲಿ ಇದ್ದು ಬಂದಿರೋದ್ರಿಂದ ಭಾವನೆಗಳು ಏನು ಅನ್ನೋದು ನಿನಗೆ ಅರ್ಥ ಆಗಿದೆ. ತನ್ನ ಕುಟುಂಬದ ಬಗ್ಗೆ ರಾಘುಗಿದ್ದ ಬದ್ಧತೆ ನಿನ್ನ ಮನಸ್ಸನ್ನ ಅದೆಲ್ಲ ಇವಾಗ ನಿನ್ನನ್ನು ಕಾಡ್ತಾ ಇದೆ. ನಿನ್ನ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ನಾನು ಎಲ್ಲ ಸತ್ಯವನ್ನ ಬಿಚ್ಚಿಡಬೇಕು. ಯಜಮಾನ್ರೆ, ಸಂಕ್ರಾಂತಿ ಹಬ್ಬಕ್ರಿ ಎಳ್ಳು ಬೆಲ್ಲ ರೀ, ಇದನ್ನೆಲ್ಲ ನಾನೇ ರೆಡಿ ಮಾಡೇನ್ರಿ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಈಗ ಒಂದು ಮನೆಯಲ್ಲಿ ಜವಾಬ್ದಾರಿ ಇರುವಂತ ಒಂದು ಹೆಣ್ಣು ಸ್ಥಾನದಲ್ಲಿ ಇದ್ರೆ ಮನೆ ತುಂಬಾ ಹಬ್ಬ, ಮನೆ ತುಂಬಾ ಸಂಭ್ರಮ ಇರುತ್ತೆ. ಅಂಥವ್ರು ಇಲ್ದಿಲ್ಲ ಅಂತಂದ್ರೆ ಹಬ್ಬ ಮನೇಲಿ ಇರುತ್ತೆ, ಮನ್ಸಲ್ಲಿ ಇರಲ್ಲಮ್ಮ. ನಿಂಗೆ ಬೇಡವಾ ಕೊಟ್ಟಿ? ಆಮೇಲೆ ತಗೋತೀನಿ ತಾತ. ನೀ ತಗೊಂಡೋಗಿ ಹೊರಗಡೆ ಇಟ್ಬಿಡಮ್ಮ. ಸರಿ ಯಜಮಾನ್ರೆ. ಇದೇನ್ ತಾತ, ಇಷ್ಟು ದಿನ ಸ್ವಲ್ಪ ಹೊರಗಡೆ ಇಟ್ಟು ನೀವ್ ಜಾಸ್ತಿ ತಿಂತಿದ್ರಿ, ಆದ್ರೆ ಇವತ್ತು ನೀವ್ ಸ್ವಲ್ಪ ತಗೊಂಡು ಆಚೆ ಜಾಸ್ತಿ ಇಡು ಅಂತ ಹೇಳ್ತಿದ್ದೀರಲ್ಲ? ಅಲ್ಲ ಪುಟ್ಟಿ, ಅದನ್ನ 4 ಜನಕ್ಕೆ ಹಂಚ್ಬೇಕು. ಇವಾಗ ಎಲ್ಲಿ ಹಂಚಕ್ ಹೋಗ್ಲಿ? ಈಗ ಹಸ್ದವ್ರಿಗೆ ಕೊಡ್ಬೇಕಮ್ಮ. ಈಗ ಹೊರಗಡೆ ಇಟ್ರೆ ಪ್ರಾಣಿ ಪಕ್ಷಿಗಳು ಹಸ್ದಿ ಇರ್ತಾವಲ್ಲ, ಅವು ತಿಂತವೆ. ಆಗ ನಮಗೂ ಸಮಾಧಾನ ಅಲ್ವಾ?